ಏ ಗೈಸ್, ಇವತ್ತಿನ ವಿಡಿಯೋ ಬಂದು ವೆಜ್ ಮೋಮೋಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಹಾಗೂ ಹೆಲ್ದಿ ವೆಜ್ ಮೋಮೋಸ್, ಗೋಧಿಯಿಂದ ಮಾಡಿರೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಒಂದು ಬೌಲಲ್ಲಿ 3 ರಿಂದ 4 ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಕಪ್ಪಾಗಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಆ ಗೋಧಿ ಹಿಟ್ಟು ನೀವು ಒಂದು 15 to 16 ಆಗಷ್ಟು ಬರುತ್ತೆ. ಚಿಕ್ಕ ಬೌಲಲ್ಲಿ ತೊಗೊತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಉಪ್ಪು, ಹಾಗೆ ಒಂದು ಹಿಡಿಯಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಥರ ಗಟ್ಟಿ ಹಿಟ್ಟಾಗಿಲ್ಲಂದ್ರೂ ಪರವಾಗಿಲ್ಲ, ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದು ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬೇಗನೆ ಬೇಯುತ್ತೆ. ಆ್ಯಂಡ್ ಇದು ತುಂಬ ತೆಳ ಆಗಿರಬೇಕು, ಜಾಸ್ತಿ ಗಟ್ಟಿಯಾಗಿ ಚಪಾತಿ ಥರ ಇರಬಾರ್ದು. ಮೇಯ್ನಾಗಿ ನೀಟಾಗಿ ಬೇಯಿಸ್ಕೊತ ಅದು ಸಾಫ್ಟಾಗಿರಬೇಕು. ಸಾಫ್ಟ್ ಆಗೋ ಅದೇ ರೀತಿಲಿ ಚಪಾತಿ ಥರನೇ ನಾದ್ಕೋಬೇಕು. ಬಟ್ ತೀರಾ ಸಾಫ್ಟ್ ಅಂದರೆ ಸಾಫ್ಟ್ ಆಗಿರಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 15 to 20 ಮಿನಿಟ್ಸ್ ರೆಸ್ಟ್ ಮಾಡೋಕೆ ಬಿಟ್ಬಿಡ್ಬೇಕು. ಈಗ ಅದೇ ಬಾಣಲಿಗೆ 1 ಲೋಟ ನೀರು ಹಾಕ್ಬಿಟ್ಟು 4 ರಿಂದ 5 ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 6 ರಿಂದ 7 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. 1 ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ ಅಲ್ಲ, 1 ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಇದು ಒಂದು ಹಂತಕ್ಕೆ ಚೆನ್ನಾಗಿ 15 to 20 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು. ಈಗ ಅದು 15 ಮಿನಿಟ್ಸ್ ಚೆನ್ನಾಗಿ ಬೇಯ್ದ ಮೇಲೆ ಎಲ್ಲ ಬಾಯ್ಲ್ ಆಗ್ತಿದೆ. ಚೆನ್ನಾಗಿ ಬಾಯ್ಲ್ ಆಗೋದನ್ನು ನಾವು ಟೊಮೆಟೋಸ್ನ ನೀಟಾಗಿ ಬೇಯಿಸ್ಕೋಬೇಕು. ಟೊಮೆಟೋಸ್ ಎಷ್ಟು ಬೇಯಿಸ್ಕೊಂತೀವೋ ಅಷ್ಟು ಕೇಚಪ್ ಆಗೋದು ನೀಟಾಗಿ ರೆಡಿ ಆಗುತ್ತೆ. ಕೇಚಪ್ಪೇ ಇದ್ರ ಮೇನ್ ಇಂಗ್ರೀಡಿಯೆಂಟು. ಈಗ ನೋಡಿ, ಈ ಹಂತಕ್ಕೆ ಬಂದಾಗ ಗ್ಯಾಸ್ನ ಆಫ್ ಮಾಡಿ ಅದನ್ನು ಒಂದು ಸ್ವಲ್ಪ ಕೂಲ್ ಡೌನ್ ಆಗೋ ಥರ ಮಾಡ್ಕೋಬೇಕು. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ, ಇನ್ನೊಂದು ಸ್ವಲ್ಪ ಆದರೂ ಬೇಯಿಸ್ಕೊಳ್ಳಿ. ನೋಡಿ, ನಾನು ಎಷ್ಟು ಬಾಯ್ಲ್ ಆಗೋ ಥರ ನೀರು ಎಷ್ಟು ಬಾಯ್ಲ್ ಆಗುತ್ತೋ ಅಷ್ಟು ಆಗುತ್ತೆ. ನಾನು 1 ಲೋಟ ನೀರು ಅಷ್ಟೇ ಹಾಕ್ಕೊಂಡಿರೋದು. ಹಾಗೂ 1/4 ಭಾಗದಷ್ಟು ನೀರನ್ನ ಉಳಿಯೋಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ. ನಾನು ಸ್ಟಫಿಂಗ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮತ್ತೆ ರುಬ್ಬಿಟ್ಕೊಂಡಿರ್ತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಮತ್ತು 4 ರಿಂದ 5 ಬೆಳ್ಳುಳ್ಳಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಾಡಿಟ್ಕೊಂಡಿರೋ ಪ್ಯೂರಿ ಜೊತೆಗೆ ಸ್ವಲ್ಪ ನೀರು, ಅದರಲ್ಲೇ ಸ್ವಲ್ಪ ನೀರನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ನೀಟಾಗಿ ಗಟ್ಟಿ ಆಗೋ ಸ್ಟೇಜ್, ನೀರಿಂದ ಗಟ್ಟಿ ಆಗೋ ಸ್ಟೇಜಿಗೆ ಬರಬೇಕು. ಸೊ ಅದು ಬಾಯ್ಲ್ ಆಯ್ತಾ ಇದ್ದಂಗೆ ಅದು ತಾನೇ ಗಟ್ಟಿ ಆಗುತ್ತೆ. ನಾನು ಎಲ್ಲ ಟೊಮೆಟೋಸ್ ರುಬ್ಬಿರೋ ಟೊಮೆಟೋಸಲ್ಲಿ ಸ್ವಲ್ಪ ಟೊಮೆಟೋಸ್ ಹಂಗೆ ಬಿಟ್ಕೊಂಡಿದ್ದು ಅದನ್ನು ಸಪ್ರೇಟ್ ಮಾಡಿ ಎತ್ತು ಮಾಡ್ಕೊಳ್ತಾ ಇದ್ದೀನಿ. ಬಿಸಾಕ್ಬೇಡಿ, ಎತ್ತು ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ಟಫಿಂಗ್ಸ್ ಆಗುತ್ತದು. ನೋಡಿ, ಈ ಹಂತದಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಂದೈತೆ ಅಂತ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈ ಹಂತದಲ್ಲಿ ನೀವು ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಇಷ್ಟೇ ಖಾರ ಇದ್ದರೆ ಸಾಕು. ನಮ್ಗೆ ಯಾಕೋ ಸ್ವಲ್ಪ ಖಾರದ ಪುಡಿ ಬೇಕಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಸ್ವಲ್ಪ ಚಿಟಿಕೆ ಅಷ್ಟು, ಯಾಕಂದರೆ ನಾನು ಆಲ್ರೆಡಿ 5 ರಿಂದ 6 ನಾನು 1 ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಕೂಲ್ ಡೌನ್ ಆಗಬೇಕು. ಮೈನ್ ಇದು ಕೂಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆಗಿ ಕೂಲ್ ಆಗಿದ್ರೆ ನೀಟಾಗಿ ಕೆಚಪ್ ರೆಡಿ ಆಗುತ್ತೆ. ಈ ಹೋಮ್ ಮೇಡ್ ಕೆಚಪ್ ಆಗೋದ್ರಿಂದ ನೀವು ಪಾಸ್ತಾ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ಹಾಕ್ಬೋದು. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಈ ಬೆಳ್ಳುಳ್ಳಿ 4 ರಿಂದ 5 ಬೆಳ್ಳುಳ್ಳಿ ಮತ್ತು 2 ಕಟ್ ಮಾಡಿರುವಂಥ ಈರುಳ್ಳಿ ಚಿಕ್ಕದಾಗಿ ಹೊಡ್ಕೊಂಡಿದ್ದೀನಿ. ಆ ಈರುಳ್ಳಿನ ನೀಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ 5 ರಿಂದ 6 ಮೆಣಸಿನ್ಕಾಯಿ, ಖಾರ ತಕ್ಕಂಗೆ ಹಾಕ್ಕೊಂಡು ಮೆಣಸಿನ್ಕಾಯಿನ, ಜೊತೆಗೆ ಕ್ಯಾರೆಟ್ ಆ್ಯಂಡ್ ಟೊಮೆಟೊ 2 ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಅದಾದಮೇಲೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಇವೆಲ್ಲ ನೀರು ಬಿಟ್ಕೊಳ್ತೀನಿ. ಈ ಹಂತದಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಹಂತಕ್ಕೆ ಬಂದಾಗ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡು ಕೇಚಪ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೇಚಪ್ ಫ್ಲೇವರ್ ಕೊಡುತ್ತೆ. ಆಮೇಲೆ ಚಿಕನ್ ಮಸಾಲ ಪೌಡ್ರ್ ಇತ್ತು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಕಸ್ತೂರಿ ಮೆಂತಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೋ ಚಿಕನ್ ಮಸಾಲ ಪೌಡ್ರ್ ಫ್ಲೇವರ್ ಅಷ್ಟು ಬರಲಿ ಅಂದ್ಬಿಟ್ಟು ಮತ್ತೆ ಇನ್ನೊಮ್ಮೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದು ನೀರು ಹೆಂಗೆ ಬಿಟ್ಕೊಂಡು ಒಳ್ಳೆ ಗೊಜ್ಜೆ ಆದಂಗೆ ಆಗೈತೆ. ಇವಾಗ ಸ್ಟಫಿಂಗ್ ರೆಡಿ ಆಗೈತೆ. ಇವಾಗ ನಾವು 20 ಮಿನಿಟ್ಸ್ ನೆನ್ಸ್ ಮಡಗಿರುವಂಥ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಾದ್ಕೊಂಡು ಚಿಕ್ಕದಾಗಿ ಬೌಲ್ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ 13 ಬಂದಿತ್ತು ನನಗೆ. ನಾನು ತೊಗೊಂಡಿರೋ ಅಳತೆಯಲ್ಲಿ 13 ಬಂದಿದೆ ಅಂತ ಪಡ್ಕೊಂಡಿದ್ದೀನಿ. ರೌಂಡ್ ಬಂದಿತ್ತು. ನೀಟಾಗಿ ರೌಂಡ್
ರೌಂಡ್ ಮಾಡಿಕೊಂಡು ಸ್ಟಫಿಂಗ್ಸ್ ಹಾಕ್ಬಿಟ್ಟು ರೌಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಬೋಲಲ್ಲಿ ಎಷ್ಟು ಐತೆ ಅಂತ ಲೆಕ್ಕ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಇವಾಗ ಚಪಾತಿ ಲಟ್ಟಿಸ್ಕೊಂಡು ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ. ಅದು ತುಂಬ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಸ್ಟಫಿಂಗ್ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ನೀಟಾಗಿ ಬರಲಿಲ್ಲ. ಚಂಬಷ್ಟು ನೀರು ಇಟ್ಕೊಂಡು ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಇದ್ದೀನಿ. ಆವಾಗಲಿಂದ ನೀರು ಹಾಕ್ಕೊಂಡು ಅದು ಬೆಂದ ಮೇಲೆ ಎಣ್ಣೆ ಇಡ್ಲಿ ಪ್ಲೇಟ್ಸ್ಗಳಿಗೆ ಎಣ್ಣೆ ಸವರ್ಕೊಂಡು ಸ್ವಲ್ಪನೇ ಇಡ್ಲಿ ಪೆರೆ ಸರ್ವ್ ಮಾಡ್ಕೊಂಡಿರುವಂಥ ಮೋಮೋಸ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಮಡಗಿದ್ದೀವಿ. 3 ಪ್ಲೇಟಲ್ಲಿ ಟೋಟಲು ನನಗೆ 13 ಬಂದಿತ್ತು. 13 ಮಾಡ್ಕೊಂಡಿದ್ದೆ. ನಿಮ್ಗೆ ಇನ್ನೂ ಜಾಸ್ತಿ ಆಗ್ಬೋದೇನೋ. ನಾನು ಸ್ವಲ್ಪ ಮಾಡ್ಕೊಂಡಿದ್ದು, ಯಾಕಂದರೆ ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಮಾಡ್ಕೊಂಡಿದ್ದು. ಬಟ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸ್ಟಫಿಂಗ್ಸ್ ಮಾತ್ರ. ಮತ್ತು ಇದರಿಂದ 10 to 15 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟೆ. ರೆಸ್ಟ್ ಮಾಡಾದ್ಮೇಲೆ 10 to 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸಾದ್ಮೇಲೆ ರುಚಿಕರವಾದ ಮೋಮೋಸ್, ವೆಜ್ ಮೋಮೋಸ್, ಹೋಲ್ ವೀಟ್ ಮೋಮೋಸ್ ವಿತ್ ಫುಲ್ ಆಫ್ ವೆಜ್ಜೀಸ್